ಮಲೆನಾಡು ಭಾಗದಲ್ಲಿ ಜೋರು ಮಳೆ ಆಗ್ತಾ ಇದೆ. ಜೋಗ ಜಲಪಾತ ಮೈದುಂಬಿ ಹರಿತಾ ಇದೆ. ಈ ಜೋಗ ಜಲಪಾತದ ವೀಕ್ಷಣೆಗೆ ಹೋದಂತಹ ಯುವಕನೊಬ್ಬ ಕಣ್ಮರೆಯಾಗಿದ್ದಾನೆ. ಬೆಂಗಳೂರಿನಿಂದ ಬಂದಿದ್ದ ಗದಗ ಮೂಲದ ಆನಂದ್ ನಾಪತ್ತೆಯಾಗಿದ್ದಾನೆ. ಜೂನ್ 15ರಂದು ಜೋಗ ಜಲಪಾತದ ವೀಕ್ಷಣೆಗೆ ಬಂದಿದ್ದ ಆನಂದ್ ಬೆಂಗಳೂರಿನಲ್ಲಿ ಟೀ ಕ್ಯಾಂಟೀನ್ ಅನ್ನು ನಡೆಸ್ತಾ ಇದ್ದಾಯಿತು. ನಾಪತ್ತೆಯಾದ ಯುವಕನಿಗಾಗಿ ಕಾರ್ಗಲ್ ಪೊಲೀಸರಿಂದ ತೀವ್ರ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಮಂಜು ಮುಸುಕಿದ ವಾತಾವರಣದ ಹಿನ್ನೆಲೆಯಲ್ಲಿ ಶೋಧ ಕಾರ್ಯಕ್ಕೆ ಅಡ್ಡಿ ಉಂಟಾಗ್ತಾ ಇದೆ. ಹಾಗಾಗಿಯೇ ಹೇಳೋದು, ಪ್ರಕೃತಿ ಸೌಂದರ್ಯವನ್ನ ದೂರದಿಂದಲೇ ಆಹ್ಲಾದಿಸಬೇಕು, ನೋಡಿ ಕಣ್ ತುಂಬಿಕೊಬೇಕು. ಹತ್ತಿರಕ್ಕೆ ಹೋದ್ರೆ ಈ ರೀತಿಯ ಎಡವಟ್ಟುಗಳಾಗ್ತವೆ, ಪ್ರಾಣಕ್ಕೆ ಸಂಚಕಾರ ತರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿಯೇ ಈ ಪ್ರವಾಸಿ ತಾಣಗಳಿಗೆ ಮಳೆಗಾಲದ ಸಂದರ್ಭದಲ್ಲಿ ಹೋಗೋರಿಗೆ, ಜಲಪಾತಗಳು ಜರಿಗಳನ್ನು ನೋಡ್ಲಿಕ್ಕೆ ಇಷ್ಟಪಡೋರು ದೂರದಿಂದಲೇ ಪ್ರಕೃತಿ ಸೌಂದರ್ಯವನ್ನ ಕಣ್ಣಿನ ಕ್ಯಾಮರಾದಲ್ಲಿ ಸೆರೆ ಹಿಡಿಬೇಕು. ಹತ್ತಿರಕ್ಕೆ ಹೋಗೋದು, ಹುಚ್ಚಾಟ ಮರೆಯೋದು ಮಾಡೋಕೆ ಹೋದ್ರೆ ಈ ರೀತಿಯ ಘಟನೆಗಳಾಗುವಂತಹ ಸಾಧ್ಯತೆ ಇದೆ. ಈಗ ಗದಗ ಮೂಲದ ವ್ಯಕ್ತಿಗಾಗಿ ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಕಾರ್ಗಲ್ ಪೊಲೀಸರು.